ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ಕು ನಿಮಗೆ ಗೊತ್ತು, ಹಾಂಡಾದಲ್ಲಿ CB350 ಸೀರೀಸಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಗಾಡಿ ಇದೆ. ಸೊ RS, ಹೈನೆಸ್ಸು ಹಾಗೂ ಹಾಂಡಾ CB350. ಸೊ ಈ 3 ಗಾಡಿಗಳಲ್ಲಿ ನೀವು ಬೈಯಿಂಗ್ ಡಿಸಿಷನಲ್ಲಿ ಕನ್ಫ್ಯೂಷನ್ ಇದೆ, ನಾನು ನೋಡಿದ್ದೀನಿ ಸಾಕಷ್ಟು ಜನ. ಸೊ ಇದನ್ನು ದೂರ ಪಡಿಸೋಕ್ಕೆ ಇವತ್ತು ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಟಾಪಿಕ್ ಇಸ್ ರಿಗಾರ್ಡಿಂಗ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ 3 ಟೈಪ್ಸ್ ಆಫ್ ಹಾಂಡಾ CB350. ಸೊ ಇದನ್ನು ಕಂಪೇರ್ ಮಾಡಿಬಿಟ್ಟು ನಾನು ನಿಮಗೆ ಕನ್ಕ್ಲೂಷನ್ ಕೊಡ್ತೀನಿ ವಿಚ್ ವೆಹಿಕಲ್ ನೀವು ತೊಗೋಬೇಕು ಬೇಸ್ಡ್ ಆನ್ ನಿಮ್ಮ ರಿಕ್ವೈರ್ಮೆಂಟು. ಸೊ ದ ಥಿಂಗ್ ಈಸ್, ದ ಪ್ರಾಬ್ಲಮ್ ಏನಕ್ಕೆ ಆಗ್ತಾ ಇದೆ, ಏನಕ್ಕೆ ಇದನ್ನ ಚೂಸ್ ಮಾಡೋದ್ರಲ್ಲಿ ಇಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಜನರು ಅಂತ ಕೇಳೋದಾದರೆ, ಒನ್ ಥಿಂಗ್ ಈಸ್ ಆಬ್ವಿಯಸ್ಲಿ ಇದರದ್ದು ವೇರಿಯಂಟ್ಸು, ಅದಕ್ಕೆ ಬರ್ತೀನಿ, ಯಾವ ಥರ ಕೊಟ್ಟಿದ್ದಾರೆ, ಕಲರ್ಸ್ ಯಾವ ಥರ ಕೊಟ್ಟಿದ್ದಾರೆ, ಆ್ಯಂಡ್ ಪ್ರೈಸಿಂಗ್ ಆಲ್ಸೋ ಲಿಟಲ್ ಬಿಟ್ ಕನ್ಫ್ಯೂಸಿಂಗ್ ಇದೆ, ಅದಕ್ಕೆ ಫಸ್ಟ್ ಬರ್ತೀನಿ. ಅದಾದಮೇಲೆ ಯೂಸ್ ಕೇಸ್ ನೋಡೋದಾದ್ರೂ ಇಟ್ ಈಸ್ ಕೈಂಡ್ ಆಫ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಲುಕ್ಸ್ ವೈಸು, ದ ಫೀಲ್ ವೈಸು, 3 ಗಾಡಿ ರೆಟ್ರೋ ಗಾಡಿ. ಸೊ ಆ ಕನ್ಫ್ಯೂಷನ್ ನಿಮ್ಮಲ್ಲಿ ಇದ್ದೇ ಇರುತ್ತೆ, ಯಾವ ಗಾಡಿ ತೊಗೋಬೇಕಂತ. ಸೊ ಅದಕ್ಕೋಸ್ಕರ ಐ ಥಿಂಕ್ ಪೀಪಲ್ ಆರ್ ಕನ್ಫ್ಯೂಸ್ಡ್ ಯಾವ್ದು ತೊಗೋಬೇಕು ಏನು ಅಂತ. ಸೊ ನಾನು ನನ್ನ ಪ್ರಯತ್ನ ಮಾಡ್ತೀನಿ ನಿಮ್ಮ ಕನ್ಫ್ಯೂಷನ್ನ ದೂರ ಮಾಡೋಕ್ಕೆ. ಬಟ್ ಎನಿವೇ ಫಸ್ಟ್ಲಿ ಹೇಳ್ಬಿಡ್ತೀನಿ, 3 ಗಾಡಿಯಲ್ಲಿ ಯಾವುದೇ ಗಾಡಿ ತೊಗೊಂಡ್ರು ನೀವು ವಿಲ್ ಬಿ ವೆರಿ ಸ್ಯಾಟಿಸ್ಫೈಡ್. ಬಿಕಾಸ್ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇದು ಹಾಂಡಾ ಗಾಡಿ, ಸೊ ಹಾಂಡಾ ರಿಲಯಬಿಲಿಟಿ ಸಿಗುತ್ತೆ. ಆ್ಯಂಡ್ CB350ಯಲ್ಲಿ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ರಿಫೈನ್ಡ್ ಇಂಜಿನ್ನು. ಸೊ ನಿಮಗೆ ವೈಬ್ರೇಷನು ತುಂಬಾ ಕಮ್ಮಿ ಸಿಗುತ್ತೆ. ಓನ್ಲಿ ಟಾಪ್ ಎಂಡಲ್ಲಿ ನಿಮಗೆ ಸ್ವಲ್ಪ ವೈಬ್ರೇಷನ್ ಸಿಗುತ್ತೆ. ನಿಮಗೆ ಬಾಟಮ್ ಎಂಡು ಆಲ್ಮೋಸ್ಟ್ ನಿಮಗೆ, ಆ್ಯಂಡ್ ಈವನ್ ದ ಮಿಡ್ ರೇಂಜು, ಈವನ್ ಲಿಟಲ್ ಬಿಟ್ ಕ್ಲೋಸ್ ಟು 100 ಆಲ್ಸೋ ನಿಮಗೆ ಏನೂ ವೈಬ್ರೇಷನ್ ಕಾಣಲ್ಲ. ಆ್ಯಂಡ್ ತುಂಬಾ ಒಳ್ಳೆ ಫಿಟ್ ಆ್ಯಂಡ್ ಫಿನಿಶ್ ಇದೆ. ಕಲರ್ ಕ್ವಾಲಿಟಿ ನಿಜ ಹೇಳ್ತಾ ಇದ್ದೀನಿ, ರಾಯಲ್ ಎನ್ಫೀಲ್ಡು ಇತ್ತೀಚೆಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಬಟ್ ಹಾಂಡಾ ಫ್ರಾಮ್ ದ ಸ್ಟಾರ್ಟು ವೆಹಿಕಲ್ ಲಾಂಚ್ ಆಗಿರೋ ಟೈಮಿಂದನೂ ಒಳ್ಳೆ ಕಲರ್ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ ಸಮಥಿಂಗ್ ನೀವು ಅಪ್ರಿಷಿಯೇಟ್ ಮಾಡಲೇಬೇಕು. ಫಿಟ್ ಆ್ಯಂಡ್ ಫಿನಿಶು ಎವ್ರಿಥಿಂಗ್ ಸೂಪರ್ ನೀಟಾಗಿದೆ. ಸೊ ವೆರಿ ವೆಲ್ ಡಿಸೈನ್ಡು, ಲೈಟ್ ಕ್ಲಚ್ಚು, ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬೇರೆ ಸಿಗುತ್ತೆ. ದಿಸ್ ಇಸ್ ದ ಫಸ್ಟ್ ಬೈಕ್ ನಿಮಗೆ ಆ ಟೈಮಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಜೊತೆ ಸಿಗ್ತಾ ಇದ್ದಿದ್ದು. ಸೊ ದಟ್ ಈಸ್ ಒನ್ ಮೋರ್ ಗುಡ್ ಥಿಂಗ್ ಅಬೌಟ್ ದಿಸ್ ವೆಹಿಕಲ್. ಸೊ ಮೆನಿ ಗುಡ್ ಥಿಂಗ್ಸ್ ಟು ಕನ್ಸಿಡರ್ ವೈಲ್ ಬೈಯಿಂಗ್. ಈ 3 ಗಾಡಿಗಳಲ್ಲಿ ಯಾವುದೇ ತೊಗೊಂಡು ನಿಮಗೆ ವೆರಿ ಗುಡ್ ಥಿಂಗ್ಸ್ ನಿಮ್ಗೆ ಸಿಗುತ್ತೆ. ಬಟ್ ಎನಿವೇ ಕನ್ಫ್ಯೂಷನ್ ಇರುತ್ತೆ, ಐ ಅಂಡರ್ಸ್ಟ್ಯಾಂಡು. ಸೊ ಅದನ್ನು ದೂರಪಡಿಸೋಕ್ಕೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ಲಿ ಲೆಟ್ ಮಿ ಡಿಸ್ಕಸ್ ದ ಪ್ರೈಸ್, ವೇರಿಯಂಟ್ಸ್ ಆ್ಯಂಡ್ ಕಲರ್ಸ್ ಆಫ್ ಆಲ್ ದ 3 ಟೈಪ್ಸು. ಸೊ ಫಸ್ಟ್ಲಿ RSಗೆ ಬರೋಣ. ಸೊ RSಲ್ಲಿ ನಿಮಗೆ ಫಸ್ಟ್ಲಿ ದ ಪ್ರೈಸ್ ಈಸ್ ಅರೌಂಡ್ 2.15 lakhs ಎಕ್ಸ್ ಶೋರೂಮಿಂದ 2.17 lakhs ಎಕ್ಸ್ ಶೋರೂಮ್. ಸೊ ಬೇಸಿಕಲಿ 2 ವೇರಿಯಂಟ್ ಇದೆ. ಸೊ 2 ವೇರಿಯಂಟು ಪ್ರೈಸು. ಸೊ ಫಸ್ಟ್ ವೇರಿಯಂಟ್ ಬಂದು DLX ಅಂತ, ಆ್ಯಂಡ್ ಸೆಕೆಂಡ್ ವೇರಿಯಂಟ್ಸ್ ಬಂದು DLX Pro ಅಂತ. ದ ಥಿಂಗ್ ಈಸ್, ಹಾಂಡಾದವರು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ, ನೆಕ್ಸ್ಟ್ ಟೈಪ್ಸಲ್ಲೂ ಇದೇ ಥರ ನೇಮ್ ಹಾಕಿಬಿಟ್ಟಿದ್ದಾರೆ. ಆ್ಯಂಡ್ ಇದರಿಂದ ತುಂಬ ಕನ್ಫ್ಯೂಷನ್ ಆಗಿದೆ ಜನರಿಗೆ. ದ ಥಿಂಗ್ ಈಸ್, ಐ ವಿಶ್ ದಟ್ ಹಾಂಡಾದವರು ಸ್ವಲ್ಪ ಇಷ್ಟು ಕನ್ಫ್ಯೂಸ್ ಮಾಡಬಾರ್ದು ಜನರಿಗೆ. ಇದೊಂಥರ ಒಳ್ಳೆ ಕಾರ್ಗಳಲ್ಲಿ ನಿಮಗೆ ವೇರಿಯಂಟ್ಸ್ ಇರುತ್ತೆ ನೋಡಿ. ಹಾಂಡಾದವರು ಐ ನೋ ದೇ ಆಲ್ಸೋ ಕಮ್ ಇನ್ ಆ್ಯಸ್ ಅ ಕಾರ್ ಮ್ಯಾನುಫ್ಯಾಕ್ಚರರ್. ಸೊ ಅವ್ರಿಗೆ ಐ ಥಿಂಕ್ ಬೈಕಲ್ಲೂ ಇದೇ ಥರ ವೇರಿಯಂಟ್ಸ್ ಇದ್ದರೆ ಓಕೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇಂಡಿಯನ್ ಕಸ್ಟಮರ್ಸ್ಗೆ ನೀವು ಸ್ವಲ್ಪ ಈಸಿಯರ್ ನೇಮ್ಸ್ ಕೊಟ್ಬಿಟ್ಟು ಕನ್ಫ್ಯೂಷನ್ನ ದೂರ ಮಾಡಬೇಕು. ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ಹ್ಯಾವ್ ಡನ್ ಅ ಗುಡ್ ಜಾಬ್ ಆ್ಯಕ್ಚುಲಿ. ಅವ್ರದ್ದು ವೇರಿಯಂಟ್ಸ್ನ ಡಿಸ್ಟಿಂಗ್ವಿಷ್ ಮಾಡೋದು ತುಂಬಾ ಈಸಿ ಇದೆ. ಸೊ ಐ ಥಿಂಕ್ ಹಾಂಡಾದವ್ರು ಸ್ವಲ್ಪ ಕಲಿಬೇಕಾಗುತ್ತೆ. ಎಲ್ಲದರಲ್ಲೂ DLX Pro, ಅದ್ರ ಜೊತೆಗೆ ಇವಾಗೇನೋ OBD ಅಂತ ಬೇರೆ ಸೇರಿಸ್ಬಿಟ್ಟಿದ್ದಾರೆ. ಐ ಮೀನ್ ಯಾರು OBDಗೋಸ್ಕರ ಗಾಡಿ ತೊಗೋತಾರೆ? ಆಬ್ವಿಯಸ್ಲಿ OBD ಇದೆ ಅದರಲ್ಲಿ ಅಷ್ಟೇ. ಸೊ ಅದನ್ನೇನು ಚೆಕ್ ಮಾಡ್ಕೊಂಡು ಏನು ತೊಗೊಳ್ಳಲ್ಲ. ಬಟ್ ಎನಿವೇ ದ ಕನ್ಫ್ಯೂಷನ್ ತುಂಬ ಇದೆ. ಸೊ DLX ಅಂದರೆ ಏನು, DLX Pro ಅಂದರೆ ಏನು ಡಿಫ್ರೆನ್ಸ್ ಅಂತ ಕೇಳೋದಾರೆ, ಐ ವುಡ್ ಸೇ RS ವರ್ಷನಲ್ಲಿ ಟು ಬಿ ವೆರಿ ಆನೆಸ್ಟು, ಅಪಿಯರೆನ್ಸ್ ವೈಸ್ ನಿಮಗೆ ಏನೂ ಡಿಫ್ರೆನ್ಸ್ ಕಾಣಲ್ಲ. ಅದು ಓನ್ಲಿ ಡಿಫ್ರೆನ್ಸ್ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿಯಲ್ಲಿ ಕಾಣುತ್ತೆ. ಆ್ಯಂಡ್ ಅದೂ ಮೊದಲೇ ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ಕನ್ಸಿಡರಿಂಗ್ ಟು ಬೈ ಎನಿ ಆಫ್ ದ ಹಾಂಡಾ CB350 ಸೀರೀಸಲ್ಲಿರೋ ಬೈಕು, ಫಸ್ಟ್ಲಿ ನೀವು ಆ ಡೀಲರ್ ಹತ್ರ ಹೋಗಿ ಆ್ಯಂಡ್ ಅವನ ಹತ್ರ ಎಕ್ಸಾಕ್ಟ್ಲಿ ಕೇಳಿ ಏನು ಡಿಫ್ರೆನ್ಸ್ ಅಂತ. ನೀವು ವೀಡಿಯೋಸು ಯೂಟ್ಯೂಬಲ್ಲಿ ನೋಡಿಕೊಂಡು, ಅಥವಾ ನನ್ನ ವೀಡಿಯೋ ನೋಡಿಕೊಂಡು, ಆರ್ ನೀವು ಬೇಸಿಕಲಿ ವೆಬ್ಸೈಟಲ್ಲಿ ಎಷ್ಟೊಂದು ಕಡೆ ಮೆನ್ಷನ್ ಮಾಡಿರ್ತಾರೆ ನೋಡಿ, ಅದನ್ನು ನೋಡಿಕೊಂಡು ನೀವು ಲೈಕ್ ಬ್ಲೈಂಡಾಗಿ ಬೈ ಮಾಡಬೇಡಿ, ಅವ್ರು ಬುಕ್ ಮಾಡಬೇಡಿ. ಕ್ಲಿಯರಾಗಿ ಡಿಫ್ರೆನ್ಸಸ್ ನೋಡಿ ಏನು ಡಿಫ್ರೆನ್ಸ್ ಇದೆ. ಆ್ಯಂಡ್ ಏನಕ್ಕೆ ಪ್ರಾಬ್ಲಮ್ ಅಂದರೆ, ಎಷ್ಟೊಂದು ಕಡೆ ಹೆಂಗಿದೆ ಅಂದರೆ, ಕೆಲವು ಕಡೆ ಕಲರ್ಸು ಆರ್ ಬೇಸಿಕಲಿ ದ ವೇರಿಯಂಟ್ಸು ಅಪ್ಡೇಟ್ ಆಗಿರಲ್ಲ, ಹಳೆ ಟೈಪ್ ಆಫ್ ವೇರಿಯಂಟ್ ಇರುತ್ತೆ. ಕೆಲವು ಕಡೆ ಅಪ್ಡೇಟ್ ಆಗಿರುತ್ತೆ ಕಲರ್ಸು, ವೇರಿಯಂಟ್ಸು. ಸೊ ಇದರಿಂದ ತುಂಬ ಕನ್ಫ್ಯೂಷನ್ ಇದೆ ಜನರಲ್ಲಿ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ವೇರಿಯಂಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಬೈ ಮಾಡಿ. ಸೊ ಕಲರ್ಸ್ ಇದರಲ್ಲಿ ತುಂಬ ಚೆನ್ನಾಗಿದೆ. ಸೊ ನೀವು ಇದರಲ್ಲಿ ಚೆಕ್ ಮಾಡ್ಬೋದು ಯಾವ್ಯಾವ ಕಲರ್ಸ್ ಇದೆ ಅಂತ. ಸೊ ರೀಸೆಂಟ್ಲಿ ಲಾಂಚ್ ಆಗಿರೋ ಕಲರ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಅಗೇನ್ ನಾನು ಹೇಳ್ತಾ ಇದ್ದೀನಿ ನೋಡಿ, ದ ಕಲರ್ಸ್ ಆ್ಯಸ್ ಆಫ್ ನೌ, ಆ್ಯಸ್ ಪರ್ ದ ಡೇಟಾ, ನಿಮಗೆ ಇಂಟರ್ನೆಟ್ ಡೇಟಾ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಈ ಕಲರ್ಸ್ ಅವೈಲೇಬಲ್ ಇದೆ. ಬಟ್ ಐ ಆಮ್ ನಾಟ್ ವೆರಿ ಶ್ಯೂರ್ ಇದೇ ಕಲರ್ಸ್ ಅವೈಲೇಬಲ್ ಇರುತ್ತಾ ಇಲ್ವಾ ಅಂತ. ಸೊ ದಟ್ ಈಸ್ ದ ಥಿಂಗು. ಸೊ ದಿಸ್ ಇಸ್ ಆರ್ ದ ಕಲರ್ಸ್ ಆ್ಯಕ್ಚುಲಿ ಇನ್ ದ RS ವೇರಿಯಂಟು. ಸೊ ನೆಕ್ಸ್ಟ್ ಹೈನೆಸ್ಗೆ ಬರೋಣ. ಸೊ ಹೈನೆಸ್ದು ಪ್ರೈಸ್ ಬಂದು ನಿಮಗೆ 2.1 lakhs
ಎಕ್ಸ್ ಶೋರೂಮಿಂದ 2.15 ಲ್ಯಾಕ್ಸ್ ಎಕ್ಸ್ ಶೋರೂಮ್. ಎಸ್, ದಿಸ್ ಈಸ್ ದ ಚೀಪೆಸ್ಟ್ ಆಫರಿಂಗ್ ಆ್ಯಕ್ಚುಲಿ ನಿಮಗೆ. ಸರ್ಪ್ರೈಸಿಂಗ್ಲಿ ಇನಿಷಿಯಲಿ ವೆನ್ ಗಾಡಿ ಎರಡು ಲಾಂಚ್, ಆರ್ ಎಸ್ ಆ್ಯಂಡ್ ಹೈನೆಸ್ ಲಾಂಚ್ ಆದಾಗ ಹೈನೆಸ್ಗೆ ಒಂದು ಸ್ವಲ್ಪ ಜಾಸ್ತಿನೇ ವ್ಯಾಲ್ಯೂ ಇತ್ತು. ಆಲ್ಮೋಸ್ಟ್ ಹೈನೆಸ್ಸು ಮೀಟಿಯಾರು ಇದು ತುಂಬ ಕಂಪ್ಯಾರಿಸನ್ ನಡೀತಾ ಇತ್ತು ಆ ಟೈಮಲ್ಲಿ. ಅದಕ್ಕೆ ಬರ್ತೀನಿ ಏನಕ್ಕೆ ಕಂಪ್ಯಾರಿಸನ್ ನಡೀತಾ ಇತ್ತು ಅಂತಲೂ. ಬಟ್ ದ ಥಿಂಗ್ ಈಸ್ ಇದರದ್ದು ಹವಾ ಜಾಸ್ತಿ ಇತ್ತು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಕಲರ್ಸು ಇದರದ್ದು ತುಂಬ ಚೆನ್ನಾಗಿ ಲಾಂಚ್ ಮಾಡಿದರು. ಬಟ್ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಫಸ್ಟ್ಲಿ ಇದ್ರದ್ದು ವೇರಿಯಂಟ್ಸ್ ಬರೋದಾದರೆ ಇದರಲ್ಲಿ ನಿಮಗೀಗ 3 ವೇರಿಯಂಟ್ಸ್ ಇದೆ. ಐ ಡೋಂಟ್ ನೋ ವೈ ಹೋಂಡಾದವರು ಇಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಫಸ್ಟ್ ಬಂದು DLX ಇದೆ, ಅದಾದಮೇಲೆ DLX Pro ಇದೆ, ಅದಾದಮೇಲೆ DLX Chrome ಇದೆ. ಸೊ ಐ ಥಿಂಕ್ DLX ನಿಮ್ಗೆ ಗೊತ್ತಿರುತ್ತೆ, ಇಟ್ಸ್ ಲೈಕ್ ಅ ಬೇಸಿಕ್ ವೇರಿಯಂಟು. DLX Pro ಬಂದು ನಿಮಗೆ ಸ್ವಲ್ಪ ಕನೆಕ್ಟಿವಿಟಿ ಫೀಚರ್ಸು, ಬ್ಲೂಟೂತ್ ಕನೆಕ್ಟಿವಿಟಿ ಫೀಚರ್ಸ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾನೆ. ಆ್ಯಂಡ್ DLX Chromeಲ್ಲಿ ನಿಮಗೆ ಕೆಲವು ಪಾರ್ಟ್ಸ್ ಬೇಸಿಕಲಿ ಆಫ್ ದ ಬೈಕು ನಿಮಗೆ ಮೇ ಬಿ ದ ಫೆಂಡರು ಆರ್ ದ ಸಮ್ ಪಾರ್ಟ್ಸ್ ಆಫ್ ದ ಬೈಕ್ ನಿಮಗೆ ಜಾಸ್ತಿ ಕ್ರೋಮ್ ಇರುತ್ತೆ ಅದರಲ್ಲಿ. ಸೊ ಅಗೇನ್ ಸದ್ಯಕ್ಕೆ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಫ್ಯೂಚರಲ್ಲಿ ಇದು ಚೇಂಜ್ ಆಗುತ್ತಾ ಗೊತ್ತಿಲ್ಲ ನನಗೆ. ಅಗೇನ್ ನನ್ನ ಪ್ರಕಾರ ತುಂಬ ಸಿಂಪಲ್ಲಾಗಿ ಜಸ್ಟ್ ಕಲರ್ಸ್ ಕೊಡಬೇಕು ಇವರು, ಇಷ್ಟೊಂದೆಲ್ಲ ಕನ್ಫ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಲರ್ಸಲ್ಲಿ ಆ ವೇರಿಯಂಟ್ಸು ಬೇಸಿಕಲಿ ಬ್ಲೂಟೂತ್ ಕನೆಕ್ಟಿವಿಟಿ ಆಲ್ ದೋಸ್ ಥಿಂಗ್ಸ್ ಜಾಸ್ತಿ ಇದೆ, ದಟ್ ಈಸ್ ಈಸಿಯರ್. ಸೊ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಕಲರ್ ನೋಡ್ಕೊಂಡು ತೊಗೊಂಡು ಆಮೇಲೆ ಅದರಲ್ಲಿ ಕನೆಕ್ಟಿವಿಟಿ ಫೀಚರೇ ಇಲ್ಲ ಅಂದರೆ ಈ 3 ಟೈಪ್ ಆಫ್ ವೇರಿಯಂಟ್ ಇದ್ದರೆ ಸುಮ್ಮನೆ ತಲೆ ನೋವಾಗ್ಬಿಡುತ್ತೆ. ಆ್ಯಂಡ್ ಡಿಫ್ರೆನ್ಸು ಒಂದೊಂದ್ಸಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ, ಎಸ್ಪೆಷಲಿ DLX ಆ್ಯಂಡ್ DLX Pro ಅಲ್ಲಿ. ಸೊ ದಿಸ್ ಇಸ್ ಲಿಟಲ್ ಬಿಟ್ ನನ್ನ ಪ್ರಕಾರ ಅನಾಯಿಂಗ್ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಕಲರ್ಸ್ ಚೆಕ್ಔಟ್ ಮಾಡ್ಬೋದು. ದೀಸ್ ಆರ್ ದ ಕಲರ್ಸು, ಕರೆಂಟ್ ಕಲರ್ಸು ತುಂಬ ಬ್ಯೂಟಿಫುಲ್ ಆಗಿದೆ. ಎಸ್ಪೆಷಲಿ ಇದು ಸಿಲ್ವರ್ ಕಲರ್ ಅಂತೂ ನನಗೆ ತುಂಬಾ ಇಷ್ಟ. ಸೊ ಕಲರ್ಸು ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರೀವಿಯಸ್ಲಿ ವೆನ್ ಇಟ್ ವಾಸ್ ಲಾಂಚ್ಡ್ ಆಲ್ಸೋ ಇದಕ್ಕೇ ತುಂಬ ಹವಾ ಇತ್ತು, ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ದಟ್ ಈಸ್ ದ ಥಿಂಗು. ಸೊ ಎಸ್, ದೀಸ್ ಆರ್ ದ ಕಲರ್ಸ್ ಫಾರ್ ದ ಹೈನೆಸ್ ಬೇಸಿಕಲಿ CB350. ಸೊ ನಾವು ದ ಲೇಟೆಸ್ಟ್ ಲಾಂಚ್, ಐ ಮೀನ್ ಲೇಟೆಸ್ಟ್ ಅಂದರೆ ಒಂದು 2-3 ವರ್ಷ ಆಗಿದೆ, ಬಟ್ ಲೇಟೆಸ್ಟ್ಲಿ ಲಾಂಚ್ ಅಮಂಗ್ ಆಲ್ ದೀಸ್ 3 ವೇರಿಯಂಟ್ಸು Honda CB350. ಸೊ ಇದರದ್ದು ಪ್ರೈಸ್ ಬಂದು ಸರ್ಪ್ರೈಸಿಂಗ್ಲಿ ಇಟ್ ಈಸ್ ನಾಟ್ ಹೈಯರ್ ಆಲ್ಸೋ ಆ್ಯಂಡ್ ನಾಟ್ ವೆರಿ ಲೋ ಆಲ್ಸೋ. ಇಟ್ ಈಸ್ ಆ್ಯಸ್ ಸೇಮ್ ಆ್ಯಸ್ ದ RS ವರ್ಷನ್ನು. ಸೊ 2.15 ಲ್ಯಾಕ್ಸ್ ಎಕ್ಸ್ ಶೋರೂಮಿಂದ 2.17 ಲ್ಯಾಕ್ಸ್ ಎಕ್ಸ್ ಶೋರೂಮ್. ಸೊ ಪ್ರೈಸಿಂಗ್ಗೆ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಏನು ರೀಸನಿಂಗ್ ಅಂತ, ಬಿಕಾಸ್ ಐ ಮೀನ್ RSಗೆ ಶುಡ್ ಹ್ಯಾವ್ ಬೀನ್ ದ ಚೀಪರ್ ವರ್ಷನ್ನು, ಬಟ್ ಫಾರ್ ಸಮ್ ರೀಸನ್ ಅದು RS ಅಷ್ಟೇ ಕಾಸ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ 2 ವೇರಿಯಂಟ್ ಇದೆ, DLX ಆ್ಯಂಡ್ DLX Pro. ಬಟ್ ದ ಗುಡ್ ಪಾರ್ಟ್ ಅಬೌಟ್ ಈ 2 ವೇರಿಯಂಟ್ ಏನಂದರೆ ನಿಮಗೆ ಕ್ಲಿಯರ್ ಡಿಸ್ಟಿಂಕ್ಷನ್ ಇದೆ. ಸೊ ಒಂದು ವೇರಿಯಂಟಲ್ಲಿ ನಿಮಗೆ ಬೇಸಿಕಲಿ ದ ಫೆಂಡರು ಹಾಗೂ ನಿಮ್ಮದು ಸಸ್ಪೆನ್ಷನ್ ಕವರ್ಸ್ ಇದೆ ನೋಡಿ, ಅದು ಬ್ಲ್ಯಾಕಲ್ಲಿದೆ. ವೆರಸ್ ನಿಮಗೆ DLX Pro ಅಲ್ಲಿ ನಿಮಗೆ ಸಸ್ಪೆನ್ಷನ್ನು ಕವರು ಹಾಗೂ ನಿಮ್ಮ ಫೆಂಡರ್ ಬಂದು ಬಾಡಿ ಕಲರ್ ಅಂದರೆ ಟ್ಯಾಂಕ್ ಕಲರಲ್ಲಿದೆ. ಸೊ ಕ್ಲಿಯರ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ದಿಸ್ ಇಸ್ ಮೋರ್ ದ ಪ್ರೀಮಿಯಂ ವರ್ಷನು, ಇದು ಪ್ರೀಮಿಯಂ ವರ್ಷನ್ ಅಲ್ಲ. ಸೊ ಅದ್ರ ಜೊತೆಗೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಫೀಚರ್ಸು ಸ್ವಲ್ಪ ಆ್ಯಡ್ ಆಗುತ್ತೆ. ಅಗೇನ್ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು Honda ಡೀಲರ್ ಹತ್ರ ಹೋಗ್ಬಿಟ್ಟೆ ಚೆಕ್ ಮಾಡಿ. ಸೊ ನನ್ನ ಮೇಲೆ ಆರ್ ನೀವು ಸ್ಪೆಕ್ ಶೀಟ್ ವಾಟ್ ಎವರ್ ಇಟ್ ಈಸ್ ಮೆನ್ಷನು, ನಾನು ಎಲ್ಲಿಂದನೋ ಸ್ಪೆಕ್ ಶೀಟ್ ನೋಡಿಕೊಂಡು ನಿಮಗೆ ಇದಿದೆ ಅದಿದೆ ಅಂತ ಹೇಳ್ಬೋದು. ಬಟ್ ಆಸ್ ಐ ಟೋಲ್ಡ್ ಯು ತುಂಬ ಕನ್ಫ್ಯೂಷನ್ ಇದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಡೀಲರ್ ಹತ್ರ ಹೋಗ್ಬಿಟ್ಟು ಎಕ್ಸಾಕ್ಟ್ಲಿ ಕೇಳಿ ಇದಿದೆಯಾ ಅದಿದೆಯಾ ಏನಿದೆ ಅಂತ ಚೆಕ್ ಮಾಡಿಕೊಂಡೇ ಬೈ ಮಾಡಿ. ಸೊ ಇದರಲ್ಲಿ ಕಲರ್ಸು ಅಗೇನ್ ತುಂಬ ಚೆನ್ನಾಗಿದೆ. ಅಗೇನ್ ನನಗೂ ಇದರಲ್ಲಿ ಸಿಲ್ವರ್ ಕಲರು ಇಷ್ಟ, ಆ್ಯಂಡ್ ಬ್ಲ್ಯಾಕ್ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಇದರಲ್ಲಿ. ಸೊ ಅದು ಈಗ ಸದ್ಯಕ್ಕೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಸೊ ಕರೆಂಟ್ಲಿ ಅವೈಲೇಬಲ್ ಕಲರ್ಸ್ ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಸೊ ದೀಸ್ ಆರ್ ದ ಅವೈಲೇಬಲ್ ಕಲರ್ಸು, ಎಲ್ಲನೂ ಕಲರ್ಸ್ ಚೆನ್ನಾಗಿದೆ. ಆ್ಯಕ್ಚುಲಿ 3 ಐ ವುಡ್ ಸೇ ಟೈಪ್ಸಲ್ಲಿ ನಿಮಗೆ ಕಲರ್ಸು ಸಕ್ಕದಾಗಿ ಸಿಗುತ್ತೆ. ಪೇಂಟ್ ಕ್ವಾಲಿಟಿ ಆಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಇದೆ. ಫ್ರಾಮ್ ದ ಸ್ಟಾರ್ಟು ಇವಾಗಲೂ ತುಂಬ ಚೆನ್ನಾಗಿದೆ. ಐನೋ ತುಂಬ ಜನ ಹೇಳ್ತಾರೆ ಚಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ದ ಥಿಂಗ್ ಈಸ್ Honda ನಿಮಗೆ ಗೊತ್ತು ಒಂದು ರಿಲಯಬಲ್ ಕಂಪನಿ. ಸೊ ವಾರಂಟಿಯಲ್ಲಿ ಅಂಡರ್ ಇದ್ದರೆ ಕ್ಲೇಮ್ ಮಾಡ್ಕೋಬೋದು. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬಿಡೋಕೆ ಹೋಗ್ಬೇಡಿ. ಬಟ್ ಎಸ್, ನೀವು ಆದಷ್ಟು ರಸ್ಟ್ ಹಿಡಿದೇ ಇರೋ ಥರ ಅವ್ರ ಪೇಂಟ್ ಹೋಗದೇ ಇರೋ ಥರ ನೋಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಏನಾಗುತ್ತೆ. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಎನಿವೇ, ನೌ ಲೆಟ್ಸ್ ಕಮ್ ಟು ದ ಲುಕ್ಸು. ಹೌ ಡಿಫ್ರೆಂಟ್ ಆರ್ ದೀಸ್ 3 ಬೈಕ್ಸ್ ಇನ್ ಟರ್ಮ್ಸ್ ಆಫ್ ಲುಕ್ಸು. ಸೊ ಲುಕ್ಸ್ ಆ್ಯಂಡ್ ಫೀಲಿಗೆ ಬರೋದಾದರೆ ದ CB350 RS ಬಂದು ಐ ನೋ ಲಾಟ್ ಆಫ್ ಪೀಪಲ್ ಕಾಲ್ ಇಟ್ ಅ ರೆಟ್ರೋ ರೋಡ್ಸ್ಟರು. ಆ್ಯಂಡ್ ನಾನು ಐ ಥಿಂಕ್ ಮೇ ಬಿ ಫ್ಯೂ ವೀಡಿಯೋಸಲ್ಲಿ ಹಂಗೆ ಅನಿಸಿತ್ತು. ಬಟ್ ನಾನು ರೈಡ್ ಮಾಡಾದಮೇಲೆ ದ ಫೀಲ್ ವಾಟ್ ಐ ಗೆಟ್ ವಿತ್ ದಿಸ್ ಬೈಕು ಆ್ಯಂಡ್ ದ ವೇ ಇಟ್ ಲುಕ್ಸ್ ಅಂತ ನೋಡೋದಾದರೆ ಇದರಲ್ಲಿ ಆಬ್ವಿಯಸ್ಲಿ ನಿಮಗೆ ಆ ಸ್ಪೋರ್ಟಿ ಎಲಿಮೆಂಟ್ ಕಾಣುತ್ತೆ, ಒಂದು ಥಿಂಗು ಆಬ್ವಿಯಸ್ಲಿ. ಬಟ್ ನನಗೆ ದಿಸ್ ಫೀಲ್ಸ್ ಮೋರ್ ಲೈಕ್ ಅ ಸ್ಪೋರ್ಟಿ ಆರ್ ಅ ಸ್ಟ್ರೀಟ್ ಸ್ಕ್ರ್ಯಾಮ್ಲರ್ ಅಂತ ಹೇಳ್ಬೋದು, ಮೋರ್ ದ್ಯಾನ್ ಅ ರೋಡ್ಸ್ಟರ್ ಅಂತ ಅನ್ಸುತ್ತೆ. ಬಿಕಾಸ್ ಇದರಲ್ಲಿ ಟೈರ್ಸು ನೀವು ನೋಡ್ಬೋದು, ಡುವೆಲ್ ಪರ್ಪಸ್ ಟೈರ್ಸ್ ಇದೆ. ದ ಸೇಮ್ ಟೈರ್ಸ್ ವಿಚ್ ಇಸ್ ದೇರ್ ಇನ್ ದ ಸ್ಕ್ರ್ಯಾಮ್ಲರ್ 400X. ಸೊ ಕರ್ವ್ MRF ಟೈರ್ಸು. ತುಂಬ ಜನ ಈ ಟೈರ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಟು ಬಿ ಆನೆಸ್ಟ್, ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಾವ್ರೇಜ್ ಟೈರ್ಸು. ಬಟ್ Honda CB350 RS ಅಲ್ಲಿ ಬೇಸಿಕಲಿ ಆ್ಯಕ್ಚುಲಿ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನಾನು ತುಂಬ ಜನ ಕೇಳಿದ್ದೀನಿ, ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಸಮ್ ಹೌ. ಬಟ್ ಸ್ಕ್ರ್ಯಾಮ್ಲರ್ಗೆ ಮೇ ಬಿ ಇದು ಸೂಟ್ ಆಗಲ್ಲ.
ದ ಥಿಂಗ್ ಈಸ್ ಈ ಡಿಸೈನ್ ನನಗೆ ತುಂಬಾ ಇಷ್ಟ, ಟು ಬಿ ವೆರಿ ಆನೆಸ್ಟ್. ದ ರೀಸನ್ ವೈ ಐ ಲೈಕ್ ದ ಡಿಸೈನ್ ಆಫ್ CB350 RS, ಒಂದು ಇದು ಒಂಥರ ಸ್ಪೋರ್ಟಿ ಇದೆ. ಈವನ್ ಸಿಟ್ಟಿಂಗ್ ಪಾಸ್ಚರು ನೋಡ್ಬೋದು ನಿಮಗೆ, ಸ್ವಲ್ಪ ಅಗ್ರೆಸಿವ್ ಇದೆ, ತುಂಬ ಅಗ್ರೆಸಿವ್ ಇಲ್ಲ, ಟು ಮೇಕ್ ಇಟ್ ಮೋರ್ ಸ್ಪೋರ್ಟಿ. ಬಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕ್ ಏನಕ್ಕೆ ನನಗೆ ಇಷ್ಟ ಅಂದರೆ, ದಿಸ್ ಇಸ್ ದ ಮೋಸ್ಟ್ ಅಥೆಂಟಿಕ್ ಹೋಂಡಾ ಗಾಡಿ ನನ್ನ ಪ್ರಕಾರ, ಕಂಪೇರ್ ಟು ದ ನೆಕ್ಸ್ಟ್ 2 ಟೈಪ್ಸ್ ಇದೆ ನೋಡಿ. ಬಿಕಾಸ್ ಇದು ನಿಮಗೆ ಯಾವುದು ಬೈಕಿಂದ ಕಾಪಿ ಮಾಡ್ದಂಗೂ ಇಲ್ಲ, ಆ್ಯಂಡ್ ಇಟ್ ಪ್ರೇಸ್ ಹೋಮೇಜ್ ಟು ದ ಓಲ್ಡ್ ಬೈಕ್ಸ್ ಆಲ್ಸೋ. RS ಬೈಕ್ಸ್ಗೆ ಹೋಮೇಜ್ ಕೊಟ್ಟಂಗಿದೆ, ಸ್ವಲ್ಪ ಸಿಮಿಲರ್ ಆಗಿದೆ. ಫಸ್ಟ್ ಎಡಿಷನ್ ನೀವು ಲಾಂಚ್ ಮಾಡಿದ್ದು ನೋಡಿ, ಅಲ್ಲಿ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಲರು, ಅದು ತುಂಬಾ ರೆಟ್ರೋ ಫೀಲ್ ಕಾಣ್ತಾ ಇತ್ತು. ಸೊ ಅದೇ ಥರ ಇವಾಗಂತೂ ಸೂಪರ್ ಆಗಿದೆ ಕಲರ್ಸ್, ನಿಮಗೆ ಒಳ್ಳೆ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಲುಕ್ ವೈಸ್ ನಿಮಗೆ ತುಂಬ ಸ್ಪೋರ್ಟಿ ಇದೆ, ತುಂಬ ಯಂಗ್ ಇದೆ. ಬಟ್ ಹಂಗಂತ ಏನು ಓಲ್ಡ್ ಪರ್ಸನ್ ತೊಗೊಳಕ್ಕಾಗಲ್ಲ ಅಂತಲ್ಲ, ಬಟ್ ಇಟ್ ಈಸ್ ಕೈಂಡ್ ಆಫ್ ನಿಮಗೆ ದಟ್ ಸ್ಪೋರ್ಟಿ ಫೀಲು, ದಟ್ ಸ್ವಲ್ಪ ಸ್ಕ್ರಾಮ್ಲರಿ ಫೀಲ್ ಇದೆ ಈ ಬೈಕಲ್ಲಿ. ಅದು ಬರ್ತೀನಿ ಯೂಸೇಜಲ್ಲೂ ಸ್ವಲ್ಪ ಅದು ಅಡ್ವಾಂಟೇಜ್ ಇದೆ ರಿಗಾರ್ಡಿಂಗ್ ದಿಸ್ ಬೈಕು. ಸೊ ಅದರಿಂದ ನನ್ನ ಪ್ರಕಾರ ದ್ಯಾಟ್ ಕೈಂಡ್ ಆಫ್ ನಿಮಗೆ ಲುಕ್ ಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ RS. ನಾವು ಲೆಟ್ಸ್ ಕಮ್ ಟು ದ ಹೈನೆಸ್ಸು. ಇದು ಯಾವ ಥರ ಲುಕ್ ಅಂತ ಕೇಳಿದ್ರೆ, ಫಸ್ಟ್ಲಿ ವೆನ್ ದ ಬೈಕ್ ವಾಸ್ ಲಾಂಚ್ಡ್, ಬೈಕ್ ಲಾಂಚ್ ಆದಾಗ ಇದ್ರ ಲುಕ್ ಎವ್ರಿಬಡಿ ವಾಸ್ ಕಂಪೇರಿಂಗ್ ವಿತ್ Meteor 350 ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ಟು ಕ್ಲಾಸಿಕ್ 350 ಜೊತೆ ಕಂಪೇರ್ ಮಾಡ್ತಾಯಿದ್ರು. ಬಟ್ ಆ್ಯಕ್ಚುಲಿ ಇವಾಗ ನೀವು ನೋಡೋದಾದರೆ ಇದ್ರ ಲುಕ್ಕು ಡಸಂಟ್ ಫೀಲ್ ವೆರಿ ಕ್ಲೋಸ್ ಟು ದೋಸ್ ಟು ಬೈಕ್ಸು ಆ್ಯಕ್ಚುಲಿ. ಅವಾಗ ದೆರ್ ವಾಸ್ ಅ ಡಿಫ್ರೆಂಟ್ ರೀಸನು, ಬರ್ತೀನಿ ಯೂಸೇಜಿಗೆ ಬಂದಾಗ. ಬಟ್ ದ ಥಿಂಗ್ ಈಸ್, ಇದ್ರದ್ದು ಬೈಕ್ ಆ್ಯಕ್ಚುಲಿ ಇವಾಗ ನೋಡೋದಾದ್ರೆ ಎಸ್ ಇಟ್ ಫೀಲ್ಸ್ ಮೋರ್ ರೆಟ್ರೋ. ನಿಮಗೆ ಸಿಟ್ಟಿಂಗ್ ಪಾಸ್ಚರು ತುಂಬ ಕಂಫರ್ಟೇಬಲ್ ಇದೆ. ಆ್ಯಂಡ್ ಹೇಳೋದು ಮರ್ತೋಯ್ತು ನಿಮಗೆ, RS ಅಲ್ಲಿ 1917 ಕಾಂಬಿನೇಷನ್ ಇದೆ, ವೆರಸ್ ನಿಮಗೆ ಹೈನೆಸ್ಸು ಆ್ಯಂಡ್ CB350 1918 ಕಾಂಬಿನೇಷನ್ ಇದೆ. ಸೊ ಇಟ್ ಈಸ್ ಲಿಟಲ್ ಬಿಟ್ ಕ್ಲಾಸಿಕ್ ಇದೆ. ಬಟ್ ಇದರಲ್ಲಿ ನಿಮಗೆ ಎಕ್ಸಾಸ್ಟ್ನ ನೋಡ್ಬೋದು. ನೀವು ಎಕ್ಸಾಸ್ಟ್ ಯಾವ ಥರ ಇದೆ ಅಂತ ನೋಡಿದ್ರೆ ಇಟ್ ಈಸ್ ಕೈಂಡ್ ಆಫ್ ಸ್ಪೋರ್ಟಿ ಇದೆ. ಸೊ ದಿಸ್ ಈಸ್ ಅ ವೆರಿ ಕನ್ಫ್ಯೂಸ್ಡ್ ಡಿಸೈನ್ ಅಂತಲೇ ಹೇಳ್ತೀನಿ. ಎಸ್ ಅಟ್ ದ್ಯಾಟ್ ಟೈಮು ಇಟ್ ವಾಸ್ ಮೋರ್ ಕಂಪೇರ್ಡ್ ವಿತ್ ಕ್ಲಾಸಿಕ್ ಬಿಕಾಸ್ ಇದರಲ್ಲಿ ಸ್ಪ್ಲಿಟ್ ಸೀಟ್ ಇದೆ ಅಂತ. ಬಟ್ ಇಟ್ ಈಸ್ ಕೈಂಡ್ ಆಫ್ ಐ ವುಡ್ ಸೇ ಸ್ಪೋರ್ಟಿ ರೆಟ್ರೋ, ಅಂದರೆ ನಾಟ್ ಟು ಮಚ್ ಸ್ಪೋರ್ಟಿ, ಸ್ವಲ್ಪ ಸ್ಪೋರ್ಟಿ ರೆಟ್ರೋ ಇದೆ, ಈಸ್ ವಾಟ್ ಐ ಫೀಲ್ ಕರೆಂಟ್ಲಿ ನೋಡಬೇಕಾದ್ರೆ. ಇನಿಷಿಯಲಿ ವೆನ್ ಇಟ್ ವಾಸ್ ಲಾಂಚ್ ಇಟ್ ಫೆಲ್ಟ್ ವೆರಿ ಕ್ಲೋಸ್ ಟು ಅ ಕ್ಲಾಸಿಕ್ ಬೈಕ್, ಬಟ್ ಇವಾಗ ಆ ಥರ ಕಾಣಿಸ್ತಾ ಇಲ್ಲ. ಈಗ Honda CB350, ಸೊ ಅದಕ್ಕೆ ಬರೋದಾದರೆ, ವಿಚ್ ವಾಸ್ ದ ರೀಸೆಂಟ್ ಐ ವುಡ್ ಸೇ ಒಂದು 1 or 2 years ಬ್ಯಾಕ್ ಲಾಂಚ್ ಆಗಿರೋ ಬೈಕ್ ನೋಡೋದಾದರೆ, ದಿಸ್ ಲುಕ್ಸ್ ಫಸ್ಟ್ ಆಫ್ ಆಲ್ ಇಟ್ ಲುಕ್ಸ್ ಲೈಕ್ ಅ ಕಾಪಿ ಆಫ್ ದ ಕ್ಲಾಸಿಕ್ 350. ಸೊ ದಟ್ ಈಸ್ ದ ಒನ್ ಇಶ್ಯೂ. ಸೊ ಇಟ್ ಈಸ್ ಕೈಂಡ್ ಆಫ್ ಒಂದು, ಐ ನೋ ನೀವು ತೊಗೋಬೇಕಂದ್ರೆ ಇದನ್ನು ನೀವು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಪೀಪಲ್ ವಿಲ್ ಮೇಕ್ ಫನ್ ಆಫ್ ದಿಸ್ ಫಾರ್ ಶ್ಯೂರ್. ಸೊ ಅದಕ್ಕೆ ರೆಡಿಯಾಗಿ, ಮೂರೋದ್ರಲ್ಲಿ ನಿಮಗೆ ಐ ವುಡ್ ಸೇ ಫೀಲ್ ವೈಸ್ ನಿಮಗೆ ಒಳ್ಳೆ ಸೌಂಡ್ ಇದೆ, ಎಕ್ಸಾಸ್ಟ್ ಸೌಂಡು. ಬಟ್ ಅದರ್ವೈಸ್ ನಿಜ ಹೇಳಬೇಕಂದ್ರೆ ಇದರದ್ದು ಲುಕ್ಕು, ಫಿಟ್ ಆ್ಯಂಡ್ ಫಿನಿಶು, ಎವ್ರಿಥಿಂಗ್ ಸೀಮ್ಸ್ ವೆರಿ ಕ್ಲಾಸಿಕ್ಕು. ನನಗೆ ಆ್ಯಕ್ಚುಲಿ ಈ ಗಾಡಿಯಲ್ಲಿ ಓಡಿಸಿದ್ದೀನಿ ಆ್ಯಂಡ್ ಐ ಫೆಲ್ಟ್ ಫೀಲ್ ಬೆಟರ್ ಇದೆ. ಒಂಥರ ಈ ಬಾಕಿ ಎರಡು ಗಾಡಿಗಳಲ್ಲಿ ನಿಮಗೆ ಇಂಚಿಂದು ಫೀಲ್ ಅಷ್ಟೊಂದು ಬರೋಲ್ಲ, ಕ್ಯಾರೆಕ್ಟರ್ ಫೀಲ್ ಆಗೋಲ್ಲ. ಬಟ್ ಇನ್ ದಿಸ್ ಬೈಕ್ ಐ ಫೆಲ್ಟ್ ದ ಕ್ಯಾರೆಕ್ಟರ್, ದ ವೇ ಯು ಸಿಟ್ ಆನ್ ದ ಬೈಕ್ ತುಂಬಾ ಕಂಫರ್ಟೇಬಲ್ಲು. ಆ್ಯಂಡ್ ಇಟ್ ಫೀಲ್ಸ್ ಅ ಲಾರ್ಜರ್ ಬೈಕ್ ಆಲ್ಸೋ. ಲೈಕ್ ಹೈನೆಸ್ಸು ಸಮ್ವೇರ್ ಇನ್ ಬಿಟ್ವೀನ್ ಇದೆ, ಬಟ್ ಹೈನೆಸ್ಗಿಂತನೂ ದೊಡ್ಡದಾಗಿದೆ, ವೀಲ್ ಬೇಸು ಜಾಸ್ತಿ ಇದೆ, ಹೆವಿನೆಸ್ ಇದೆ. ಸೊ ಹೆವಿನೆಸ್ ಆ್ಯಕ್ಚುಲಿ ನಿಮ್ಗೆ ಇಷ್ಟ ಆಗುತ್ತೆ, ದಟ್ ಕ್ಲಾಸಿಕ್ ಫೀಲು. ಸೊ ಇಫ್ ಯು ಆರ್ ದ್ಯಾಟ್ ಕೈಂಡ್ ಆಫ್ ರೈಡರು, ಐ ಥಿಂಕ್ ಯು ವಿಲ್ ಲೈಕ್. ಇಫ್ ಯು ವಾಂಟ್ ಬೇಸಿಕಲಿ ಅ ಪ್ರಾಪರ್ ರೆಟ್ರೋ ಕ್ಲಾಸಿಕ್ ಬೈಕ್ ಬೇಕು ಅಂದರೆ ದಿಸ್ ಇಸ್ ದ ಬೈಕ್ ಟು ಗೋ ಫಾರ್. ಆ್ಯಂಡ್ ನನ್ನ ಪ್ರಕಾರ ನಾನು ಏನೇ ಜೋಕ್ಸ್ ಮಾಡ್ಬೋದು ದಟ್ ಲುಕ್ ಲೈಕ್ ಇದೆ ಕ್ಲಾಸಿಕ್ ಅಂತ, ಬಟ್ ಇದರಲ್ಲಿ ನಿಮಗೆ ದ ಫೀಲು ಈಸ್ ವೆರಿ ಗುಡ್ ಆ್ಯಕ್ಚುಲಿ. ದ ಕಲರ್ಸು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ರೆಟ್ರೋ ಕ್ಲಾಸಿಕ್ ಪ್ರಾಪರ್ ರೆಟ್ರೋ ಬೈಕ್ ಬೇಕು, ರೆಟ್ರೋ ಫೀಲ್ ಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ಐ ವುಡ್ ಸೇ ದ Honda CB350. ಸೊ ನಾವು ಲೆಟ್ಸ್ ಕಮ್ ಟು ದ ರೈಡರ್ ಕೇಪಬಿಲಿಟಿ ವೈಸ್ ನೋಡೋದಾದರೆ, ನನ್ನ ಒಪಿನಿಯನ್ಲಿ 3 ಬೈಕು ಇಸ್ ಕೇಪಬಲ್ ಫಾರ್ ಆಲ್ ಟೈಪ್ಸ್ ಆಫ್ ರೈಡರ್. ನೀವು ಶಾರ್ಟ್ ಆಗಿದ್ದೀರಾ, ಟಾಲ್ ಆಗಿದ್ದೀರಾ, ನೀವು ಸ್ಲಿಮ್ ಆಗಿದ್ದೀರಾ, ದಪ್ಪಕ್ಕಿದ್ದೀರಾ, ಡಸಂಟ್ ಮ್ಯಾಟರ್ ಆ್ಯಕ್ಚುಲಿ. ಎಲ್ಲ ಬೈಕ್ಸು ಎಲ್ಲರಿಗೂ ಸೂಟೇಬಲ್ ಇದೆ. ಬಟ್ ಸ್ಟಿಲ್ ನಿಮಗೆ ಒಂದು ಐ ವುಡ್ ಸೇ ಬೆಂಚ್ ಮಾರ್ಕ್ ಕೊಟ್ಬಿಡ್ತೀನಿ ಯಾವ್ರಿಗೆ ಯಾವ ಥರ ಬೈಕ್ ತೊಗೋಬೇಕಂತ. ಅಗೇನ್ ಇಟ್ ಡಸಂಟ್ ಮೀನ್ ದಟ್ ನೀವು ಬೇಸ್ಡ್ ಆನ್ ದಟ್ ತೊಗೊಳ್ಳಿ ಅಂತ. ಆಬ್ವಿಯಸ್ಲಿ ನಿಮಗೆ ದ ಲುಕ್ಸು ಹೇಳಿದ್ದೀನಿ, ಯಾವ ಟೈಪ್ ಆಫ್ ಬೈಕ್ ಅಂತ ಹೇಳಿದ್ದೀನಿ, ಯಾವ ಥರ ಫೀಲ್ ಮೇಲೆ ತೊಗೊಳ್ಳಿ ನೀವು ಅಷ್ಟೇ. ಬೇಸ್ಡ್ ಆನ್ ವಾಟ್ ಕೈಂಡ್ ಆಫ್ ಫೀಲ್ ಇದೆ ಅದ್ರ ಮೇಲೆ ತೊಗೋಬೋದು ನೀವು. ಇಫ್ ನೀವು ಹೈಟ್ ಆ್ಯಂಡ್ ಬಾಡಿ ಟೈಪ್ ಮೇಲೆ ನೀವು ತೊಗೋಬೇಕಂತ ಇದ್ದರೆ ದಿಸ್ ಇಸ್ ಹೌ ಯು ಶುಡ್ ಡಿಸೈಡ್. ಬೇಸಿಕಲಿ ಈ 3 ಬೈಕ್ದು ನನ್ನ ಒಪಿನಿಯನಲ್ಲಿ 5'4" ಮೇಲಿರೋರು ಮಾತ್ರ ಇದನ್ನು ಕನ್ಸಿಡರ್ ಮಾಡ್ಬೋದು. 5'4" ಕೆಳಗಡೆ ಇರೋರು, ದ ಥಿಂಗ್ ಈಸ್, ನಾನು ತುಂಬ ಜನ ನೋಟಿಸ್ ಮಾಡಿದ್ದೀನಿ, ತುಂಬ ಶಾರ್ಟ್ ರೈಡರ್ಸ್ಗೆ ಈ ಬೈಕ್ ಅಷ್ಟೊಂದು ಇಷ್ಟ ಆಗಲ್ಲ. ಬಿಕಾಸ್ ಇದು ಸೀಟೇಜ್ ಸ್ವಲ್ಪ ಜಾಸ್ತಿ ಇದೆ, ಅರೌಂಡ್ 800 mm ಇದೆ. ಸೊ ಸ್ವಲ್ಪ ಜನರಿಗೆ ಇದು ಸೂಟೇಬಲ್ ಇಲ್ಲ. ಸೊ ಅದರಿಂದ ಅವಾಯ್ಡ್ ಮಾಡಿ 5'4" ಕಮ್ಮಿ ಇದ್ದೀರಾ ಅಂದರೆ. 5'4" ಮೇಲೆ ಇದ್ದೀರಾ ಅಂದರೆ, ಇಫ್ ಯು ಆರ್ ಬಿಟ್ವೀನ್ 5'4" to 5'8", 5'9" ಇದ್ದೀರಾ ಅಂದರೆ ಐ ಥಿಂಕ್ ದ CB350 RS ವುಡ್ ಬಿ ದ ಬೆಸ್ಟ್ ಆಪ್ಷನ್. ಬಿಕಾಸ್ ಇದು ಶಾರ್ಟ್ ರೈಡರ್ಸ್ಗೆ ತುಂಬ ಸೂಟೇಬಲ್ ಇದೆ, ಆ ಸ್ಪೋರ್ಟಿ ಫೀಲ್ ಇರೋದ್ರಿಂದ ಇಟ್ ವುಡ್ ಬಿ ಅ ಬೆಟರ್ ಆಪ್ಷನು.
ಹೈನೆಸ್ ಬಂದ್ಬಿಟ್ಟು ನಿಮಗೆ 5'7" ಅರೌಂಡ್ 5'10" ಇದ್ದೀರಾ ಅಂದರೆ ಐ ಥಿಂಕ್ ಹೈನೆಸ್ ವುಡ್ ಬಿ ಅ ಬೆಟರ್ ಆಪ್ಷನ್ ನನ್ನ ಒಪಿನಿಯಲ್ಲಿ. ತುಂಬ ಶಾರ್ಟ್ ಇದ್ದೀರಾ ಅಂದರೆ ಅವ್ರು 5'7" ಕಮ್ಮಿ ಇದ್ದೀರಾ ಅಂದರೆ ತೊಗೋಬೋದು, ತೊಗೊಳಕ್ಕೆ ಆಗಲ್ಲ ಅಂತಲ್ಲ, ಬಟ್ ಸ್ವಲ್ಪ ಯು ವುಡ್ ಸ್ಟ್ರಗಲ್ ವಿತ್ ದಿಸ್ ಬೈಕು. ಅದು ಕೇಪಬಿಲಿಟಿಗೆ ಬಂದಾಗ ಬರ್ತೀನಿ ನಾನು. ಸ್ವಲ್ಪ ನಿಮಗೆ ಅದು ಕಷ್ಟ ಆಗುತ್ತೆ ಬಿಕಾಸ್ ಸ್ವಲ್ಪ ವೆಯ್ಟ್ ಆಲ್ಮೋಸ್ಟ್ ಸೇಮ್ ಇದೆ, 180 kg ಇದೆ, ಬಟ್ ದ ಥಿಂಗ್ ಈಸ್ ನಿಮಗೆ ಅದು ಸ್ವಲ್ಪ ಹೆವಿಯರ್ ಫೀಲ್ ಆಗುತ್ತೆ. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ ಬೆಟರ್ ಅವಾಯ್ಡ್ ಇಫ್ ಯು ಆರ್ ಅ ವೆರಿ ಶಾರ್ಟ್ ರೈಡರ್. ಮೀಡಿಯಮ್ ಹೈಟ್ ಆವ್ರೇಜ್ ಹೈಟ್ ರೈಡರ್ಸ್ಗೆ 5'7" 5'10" ಅವರಿಗೆ ಹೈನೆಸ್ ಸೂಟ್ ಆಗುತ್ತೆ. ಆ್ಯಂಡ್ ವೆರಾಸ್ ದ Honda CB350 ಬಂದ್ಬಿಟ್ಟು ಇಟ್ ಈಸ್ ವೆಲ್ ಸೂಟೆಡ್ ಫಾರ್ ದ ಟಾಲ್ ರೈಡರ್ಸು. ಸೊ 5'7" ಮೇಲೆ ಆಲ್ಮೋಸ್ಟ್ ಎಲ್ಲರೂ ತೊಗೋಬೋದು, ನನಗೂ ಇಷ್ಟ ಆಯಿತು, ಸೂಟ್ ಆಯಿತು. ಬಟ್ ಇಫ್ ಯು ಆರ್ ರಿಯಲಿ ಟಾಲ್ ಲೈಕ್ 6 feet ಇದ್ದೀರಾ ಆರ್ 6 feet ಮೇಲ್ಗಡೆ ಇದ್ದೀರಾ ಅಂದರೆ ಐ ಥಿಂಕ್ ನೀವು ಬೆಟರ್ ಗೋ ಫಾರ್ ದ Honda CB350 ಬಿಕಾಸ್ ನಿಮ್ಮದು ಬಾಡಿ ಟೈಪು ಬೇಸಿಕಲಿ ಆ್ಯಂಡ್ ಬೈಕು ಪ್ರಾಪರಾಗಿ ಸೂಟ್ ಆಗುತ್ತೆ ನನ್ನ ಪ್ರಕಾರ. ಸೊ ಅದರಿಂದ ನನ್ನ ಒಪಿನಿಯಲ್ಲಿ ಬೆಟರ್ ಗೋ ಫಾರ್ ದ Honda CB350 if you are a tall rider. Now let's come to the usage. ಸೊ ಯೂಸೇಜ್ ವೈಸು ಫಸ್ಟ್ಲಿ ದ ಕಾಮನ್ ಫ್ಯಾಕ್ಟರ್ ಹೇಳ್ಬಿಡ್ತೀನಿ. ಐ ನೋ ಈ ಬೈಕ್ನ ಎಷ್ಟೊಂದು ಥರ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಬಟ್ ಐ ವುಡ್ ಸೇ 3 ಬೈಕ್ದು ಮೇನ್ ಪರ್ಪಸ್ ಬಂದ್ಬಿಟ್ಟು ಐ ವುಡ್ ಸೇ ಸಿಟಿ ಯೂಸು. ಸೊ ಸಿಟಿ ಯೂಸಲ್ಲಿ ಸೂಪರಾಗಿ ಫಂಕ್ಷನ್ ಆಗುತ್ತೆ. ಮೇನ್ ರೀಸನ್ ಬಂದು ಈ 3 ಬೈಕಲ್ಲಿ ನಿಮಗೆ ಟಾಲ್ ಗೇರಿಂಗ್ ಇದೆ, ಸೊ ಒಳ್ಳೆ ಮೈಲೇಜ್ ಸಿಗುತ್ತೆ. ಐ ನೋ ಟೂರಿಂಗಲ್ಲೂ ಇದು ಯೂಸ್ ಆಗುತ್ತೆ. ಸೊ ಟೂರಿಂಗ್ ಆಲ್ಸೋ ಇಟ್ ಡಸ್ ವೆರಿ ವೆಲ್, ಆ್ಯಕ್ಚುಲಿ ಇಟ್ ಡಸ್ ಗುಡ್ ಟೂರಿಂಗು. ಬಟ್ ಇದ್ರದ್ದು ಮೇನ್ ಪರ್ಪಸ್ ಬಂದು ಐ ವುಡ್ ಸೇ ಸಿಟಿ ಯೂಸು. ನೀವು ಸಿಟಿನೂ ಮಾಡಬೇಕು ಟೂರಿಂಗು ಮಾಡಬೇಕಂದ್ರೆ ಸಿಟಿ ಕಮ್ ಟೂರಿಂಗ್ ಪರ್ಪಸ್ ಇದೆ ಅಂದರೆ ಆಲ್ ದೀಸ್ ಬೈಕ್ಸ್ ಆರ್ ವೆರಿ ಗುಡ್. ಟೂರಿಂಗಲ್ಲಿ ಚೆನ್ನಾಗಿ ಮಾಡುತ್ತೆ, ಲಗೇಜ್ ಡೀಸೆಂಟ್ಲಿ ಕ್ಯಾರಿ ಮಾಡುತ್ತೆ. ಅಗೇನ್ ಇಟ್ ಈಸ್ ನಾಟ್ ಲೈಕ್ ಅ ಹಿಮಾಲಯನ್ ಕೈಂಡ್ ಆಫ್ ಬೈಕ್ ಅಲ್ಲ, ಬಟ್ ಡೀಸೆಂಟ್ ನೀವು ಲಗೇಜ್ ಕ್ಯಾರಿ ಮಾಡ್ಬೋದು. ಅರೌಂಡ್ 600 to 700 kilometers ಆರಾಮಾಗಿ ಟೂರ್ ಮಾಡ್ಬೋದು. ಆ್ಯಂಡ್ ಆಫ್ ರೋಡಿಂಗ್ ಐ ವುಡ್ ಸೇ 3 ಬೈಕು ತುಂಬ ಡೀಸೆಂಟಾಗಿ ಮಾಡುತ್ತೆ. ಏನು ಡಿಸಪಾಯಿಂಟ್ ಮಾಡಲ್ಲ, ಮಾಡೋಕ್ಕೆ ಆಗಲ್ಲ ಅಂತ ಇಲ್ಲ, ಬಟ್ ಐ ವುಡ್ ಸೇ ಆಫ್ ರೋಡಿಂಗೋಸ್ಕರ ಈ ಬೈಕ್ನ ಆಬ್ವಿಯಸ್ಲಿ ನೀವು ತೊಗೊಳ್ಳಲ್ಲ. ಇಟ್ ವಿಲ್ ಮ್ಯಾನೇಜ್ ಅರೌಂಡು ನಿಮಗೆ ನಾರ್ಮಲ್ ಬ್ರೋಕನ್ ರೋಡ್ಸ್ ಎವ್ರಿಥಿಂಗು ಫಾರ್ ಅ ಶಾರ್ಟರ್ ಡ್ಯೂರೇಷನ್ ಮ್ಯಾನೇಜ್ ಮಾಡುತ್ತೆ. ಬಟ್ ನಾವು ಈಗ ಈ 3 ಬೈಕ್ದು ಕಂಪ್ಯಾರಿಸನ್ ಮಾಡೋಣ ಇನ್ ದ ಯೂಸೇಜು. ಸೊ ಸಿಟಿಯಲ್ಲಿ, ಟೂರಿಂಗಲ್ಲಿ ಆ್ಯಂಡ್ ಆಫ್ ರೋಡಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ. ಅದಕ್ಕಿಂತ ಮೊದಲು ಹಿಲ್ ರೈಡ್ ನೀವು ಕೇಳ್ಬೋದು ಯಾವ ಥರ ಇದೆ ಅಂತ. ಮೊದಲೇ ಹೇಳ್ತಾ ಇದ್ದೀನಿ, 3 ಬೈಕು ಐ ವುಡ್ ಸೇ ರಿಕ್ವೈರ್ಸ್ ಲಿಟಲ್ ಬಿಟ್ ಆಫ್ ಸ್ಕಿಲ್ಲು. ಇದನ್ನು ತುಂಬ ಓವರ್ ಎಕ್ಸಾಗರೇಟ್ ಮಾಡ್ತಾ ಇಲ್ಲ, ಲಿಟಲ್ ಬಿಟ್ ಆಫ್ ಸ್ಕಿಲ್ಲು. ನೀವು ಸ್ವಲ್ಪ ಗೇರ್ ಚೇಂಜಸ್ ಮಾಡಬೇಕು ಇನ್ ದ ಹಿಲ್ಲು. ದ ಥಿಂಗ್ ಈಸ್, ಗುಡ್ ಥಿಂಗ್ ಈಸ್ ಇದರಲ್ಲಿ ನಿಮಗೆ ಒಳ್ಳೆ ಟಾರ್ಕ್ ಇದೆ, 30 Nm ಆಫ್ ಟಾರ್ಕ್ ಇದೆ. ಬಟ್ ದ ಓನ್ಲಿ ಡಿಸ್ಅಡ್ವಾಂಟೇಜಸ್ ಇದರಲ್ಲಿ ನಿಮಗೆ ಟಾಲ್ ಗೇರಿಂಗ್ ಕೊಟ್ಟಿರೋದ್ರಿಂದ ಸ್ವಲ್ಪ ಗೇರ್ ಚೇಂಜಸ್ ಮಾಡೋದು ಕಲಿಬೇಕು. ಐ ಥಿಂಕ್ ನೀವು ಇನ್ ಅ ವೀಕ್ ಆರ್ 2 ನೀವು ಇದನ್ನ ಕಲಿತು ಬಿಡ್ತೀರಾ. ತುಂಬ ಜನ ಇದನ್ನ ಓವರ್ ಹೈಲೈಟ್ ಮಾಡ್ತಾರೆ, ಇದನ್ನ ಹಿಲ್ಸಲ್ಲಿ ಓಡಿಸೋಕ್ಕೆ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇನಿಷಿಯಲಿ ವೆನ್ ಯು ರೈಡ್ ದ ಬೈಕು ನಿಮಗೆ ಎಸ್ಪೆಷಲಿ ನೀವು ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬರ್ತಾ ಇದ್ದೀರಾ ಅಂದರೆ ಎಸ್ ನಿಮಗೆ ಫೀಲ್ ಆಗುತ್ತೆ, ಬಿಕಾಸ್ ಅದರಲ್ಲಿ ಇರೋ ಅಷ್ಟು ಶಾರ್ಟ್ ಗೇರಿಂಗ್ ಇಲ್ಲ. ಸೊ ಅದರಿಂದ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಹೊರತು ಇಟ್ ಈಸ್ ನಾಟ್ ವೆರಿ ಡಿಫಿಕಲ್ಟ್ ಟು ರೈಡ್. ಬಟ್ ಎಸ್ ಸ್ವಲ್ಪ ಸ್ಕಿಲ್ ಬೇಕು, ಹಿಲ್ಲಲ್ಲಿ ಚೆನ್ನಾಗೇ ಓಡುತ್ತೆ ಅಷ್ಟೇ. ಸೊ 3 ಬೈಕ್ದು ಸೇಮ್ ಇದೆ. ಸೊ ನಾನು ಈ ಹಿಲ್ ರೈಡ್ ಬಿಟ್ಟು ಬಾಕಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಸಿಟಿಯಲ್ಲಿ ನಿಮಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ, ದ CB350 RS ವುಡ್ ಬಿ ದ ಬೆಸ್ಟ್ ಆಪ್ಷನ್ ಬಿಕಾಸ್ ಇದರದ್ದು ಸಿಟ್ಟಿಂಗ್ ಪಾಸ್ಚರಿಂದ, ದ ವೇ ಇಟ್ ಫೀಲ್ಸ್ ನಿಂಬಲ್ಲು, ಲೈಟ್ ವೇಟು, ಅದರಿಂದ ಆಬ್ವಿಯಸ್ಲಿ ದ CB350 ಫೀಲ್ಸ್ ಬೆಟರ್ ಇನ್ ದ ಸಿಟಿ. ಸೊ ಹೈನೆಸ್ ಆಲ್ಸೋ ಚೆನ್ನಾಗೇ ಮಾಡುತ್ತೆ. ಇಟ್ಸ್ ಅಗೇನ್ ನಾನು ಕಂಪೇರ್ ಮಾಡ್ತಾಯಿದ್ದೀನಿ, ಕಂಪ್ಯಾರಿಟಿವ್ಲಿ ಐ ವುಡ್ ಸೇ ದ RS ವುಡ್ ಬಿ ಬೆಟರ್ ಇನ್ ದ ಸಿಟಿ. ಬಟ್ ಇಫ್ ಯು ಆರ್ ಫ್ಯಾಮಿಲಿ ಪರ್ಸನ್ನು ಆ್ಯಂಡ್ ನೀವು ಪಿಲಿಯನ್ ಜೊತೆ ನೀವು ಜಾಸ್ತಿ ಓಡಾಡ್ತಾ ಇದ್ದೀರಾ ಅಂದರೆ ಐ ವುಡ್ ಸೇ ದ Honda CB350 ವುಡ್ ಬಿ ಅ ಬೆಟರ್ ಆಪ್ಷನ್ ಬಿಕಾಸ್ ಅದರಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ. ಒಂದು ರೈಡರ್ಗೂ ಸ್ಪೇಸ್ ಜಾಸ್ತಿ ಇದೆ, ಪಿಲಿಯನ್ಗೂ ಸ್ಪೇಸ್ ಜಾಸ್ತಿ ಇದೆ. ಸೊ ದಟ್ ಈಸ್ ಸಮಥಿಂಗ್ ನೀವು ಕನ್ಸಿಡರ್ ಮಾಡಬೇಕು ಇಫ್ ಯು ಆರ್ ಹ್ಯಾವಿಂಗ್ ಸಂಬಡಿ ಅಲಾಂಗ್ ವಿತ್ ಯು, ಆರ್ ನೀವು ರೆಗ್ಯುಲರ್ ಆಗಿ ನೀವು ಒಂದು ಪಿಲಿಯನ್ ಜೊತೆ ಓಡಾಡ್ತೀರ ಅಂದರೆ ದಿಸ್ ವುಡ್ ಬಿ ಅ ಬೆಟರ್ ಆಪ್ಷನ್ ಫಾರ್ ಎಸ್ಪೆಷಲಿ ಫಾರ್ ಫ್ಯಾಮಿಲಿ ಮ್ಯಾನ್. ನೆಕ್ಸ್ಟ್ ಟೂರಿಂಗ್ ಬರೋಣ. ಟೂರಿಂಗಲ್ಲಿ 3 ಗಾಡಿ ಚೆನ್ನಾಗೇ ಪರ್ಫಾರ್ಮ್ ಮಾಡುತ್ತೆ, ಯಾವುದು ಡಿಸಪಾಯಿಂಟ್ ಮಾಡಲ್ಲ. ಬಟ್ ಆ್ಯಕ್ಚುಲಿ ಇದು ತುಂಬ ಕನ್ಫ್ಯೂಸಿಂಗ್ ಇದೆ ತುಂಬ ಜನರಿಗೆ. ಲಾಟ್ ಆಫ್ ಪೀಪಲ್ ಥಿಂಕ್ ದಟ್ ದ Honda CB350 ವುಡ್ ಬಿ ಅ ಬೆಟರ್ ಆಪ್ಷನ್ ಫಾರ್ ಟೂರಿಂಗು. ಬಟ್ ನನ್ನ ಒಪಿನಿಯನ್ಲಿ ದ ಹೈನೆಸ್ ಇಸ್ ಅ ಬೆಟರ್ ಆಪ್ಷನ್. ಆ್ಯಂಡ್ ದಿಸ್ ಇಸ್ ವೈ ಆ್ಯಕ್ಚುಲಿ ಇದನ್ನು ಕಂಪೇರ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಮೀಟಿಯೋರ್ ಜೊತೆಗೆ. ಬಿಕಾಸ್ ಆ ಟೈಮಲ್ಲಿ ವೆನ್ ಮೀಟಿಯೋರ್ ಲಾಂಚ್ ಆದಾಗ CB350 ವಾಸ್ ದ ಕಾಂಪಿಟೇಟರ್. ಆ್ಯಂಡ್ ಆ ಟೈಮಲ್ಲಿ ಟೂರಿಂಗ್ಗೋಸ್ಕರ ಈ ಬೈಕ್ನನ್ನೇ ತೊಗೊತಾ ಇದ್ದಿದ್ದು. ಆ್ಯಂಡ್ ಇವಾಗಲೂ ಐ ವುಡ್ ಸೇ ದಿಸ್ ಇಸ್ ಅ ಬೆಟರ್ ಆಪ್ಷನ್. ಮೇನ್ ರೀಸನ್ ಏನಕ್ಕೆ ಇದ್ರದ್ದು ವೆಯ್ಟ್ ಕಮ್ಮಿ ಇದೆ, ಸೊ ನಿಮಗೆ ಮೈಲೇಜ್ ಜಾಸ್ತಿ ಕೊಡುತ್ತೆ ಬಿಕಾಸ್ 180 kg ಅಷ್ಟೇ ಇರೋದು ಇದು. ಸೊ ಇಟ್ ವಿಲ್ ಗಿವ್ ಅ ಗುಡ್ ಮೈಲೇಜ್. ಆ್ಯಂಡ್ ಇದರಲ್ಲಿ ಸಿಟ್ಟಿಂಗ್ ಪಾಸ್ಚರ್ ನಿಮಗೆ RSಗಿಂತ ಮೋರ್ ಕಂಫರ್ಟೇಬಲ್ ಇದೆ. ಅಪ್ರೈಟ್ ಕೂತ್ಕೋತೀರಾ, ಆಮೇಲೆ ಕಾಲು ನಿಮ್ಮದು ಸ್ಪ್ರೆಡ್ ಔಟ್ ಆಗಿ ಕೂತ್ಕೊಳ್ತೀರಾ. ಸೊ ಇಲ್ ಬಿ ಮೋರ್ ರಿಲ್ಯಾಕ್ಸ್ಡ್ ಇನ್ ದ ಬೈಕು. CB350 ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಐ ವುಡ್ ಸೇ ಸ್ವಲ್ಪ ನೀವು ಟ್ಯಾಂಕ್ ಸ್ವಲ್ಪ ಸ್ಲೈಟ್ಲಿ ಲಾರ್ಜ್ ಇದೆ. ಇಟ್ ಈಸ್ ಗುಡ್, ಆ ಪಾಸ್ಚರ್ ಚೆನ್ನಾಗಿದೆ. ನೀವು ಸ್ವಲ್ಪ ಲೈಕ್ ಮ್ಯಾಚೋ ಮ್ಯಾನ್ ಥರ ಕೂತ್ಕೊಂಡಿರ್ತೀರಾ. ಇಟ್ ಇಸ್ ಗುಡ್ ಟು ಶೋ ಆಫು. ಬಟ್ ಐ ವುಡ್ ಸೇ ಲಾಂಗ್ ರೈಡಲ್ಲಿ ನನಗೆ ಯಾಕೋ ಹೈನೆಸ್ ಇಸ್ ಅ ಬೆಟರ್ ರೈಡಿಂಗ್ ಪಾಸ್ಚರ್ ಇದೆ ಅಂತ ನಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಲೈಟ್ ವೇಟ್ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸೇಮ್ ನೀವು ಲಗೇಜಸ್ ಅದರಲ್ಲಿ ಹೆಂಗೆ ಕ್ಯಾರಿ ಮಾಡ್ತೀರಿ ಇದರಲ್ಲೂ ಕ್ಯಾರಿ ಮಾಡ್ಬೋದು. ಸೊ ಐ ವುಡ್ ಸೇ ಟೂರಿಂಗಲ್ಲಿ ಹೈನೆಸ್ ಇಸ್ ಅ ಬೆಟರ್ ಆಪ್ಷನ್.
ಆಫ್ ರೋಡಿಂಗಲ್ಲಿ ಐ ವುಡ್ ಸೇ ಮೂರು ಅಷ್ಟೊಂದು ಚೆನ್ನಾಗಿ ಮಾಡಲ್ಲ, ಬಟ್ ದ CB350 RS ಆ್ಯಕ್ಚುಲಿ ಫೀಲ್ಸ್ ಬೆಟರ್. ಆ್ಯಕ್ಚುಲಿ ಒಂದು ರೀಸನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತು, ದ ಟೈರ್ಸು ನಿಮಗೆ ಡ್ಯುಯಲ್ ಪರ್ಪಸ್ ಟೈರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ರೈಡಿಂಗ್ ಪಾಸ್ಚರ್ ಆಲ್ಸೋ ಆ್ಯಕ್ಚುಲಿ ಸೂಟ್ ಆಗುತ್ತೆ ನಿಮಗೆ. ನೀವು ಜಾಸ್ತಿ ಈಸಿಲಿ ಸ್ಯಾಡ್ಲಿಂಗ್ ಮಾಡ್ಬೋದು ಈ ಬೈಕಲ್ಲಿ, ಬಿಕಾಸ್ ಸ್ವಲ್ಪ ನಿಮಗೆ ದ ರೇರ್ ಸೆಟ್ ಫುಟ್ ಪೆಕ್ ಪೊಸಿಷನು, ಸೊ ಸ್ಯಾಡ್ಲಿಂಗ್ಗೆ ಇದು ಕನ್ವೀನಿಯೆಂಟ್ ಇದೆ. ಆ್ಯಂಡ್ ಜಾಸ್ತಿ ನಿಂಬಲ್ ಆಗಿರೋದ್ರಿಂದ ನಿಮಗೆ ದಿಸ್ ವುಡ್ ಬಿ ದ ಬೆಟರ್ ಆಪ್ಷನ್ ಫಾರ್ ಐ ವುಡ್ ಸೇ ಆಫ್ ರೋಡಿಂಗು. ಆ್ಯಂಡ್ ಐ ಹವ್ ಸೀನ್ ಲಾಟ್ ಆಫ್ ಪೀಪಲ್ ಡೂಯಿಂಗ್ ಆಫ್ ರೋಡಿಂಗ್ ಆನ್ ದಿಸ್ ಬೈಕು. ಸೊ ಇಟ್ ಈಸ್ ವೆರಿ ಕನ್ವೀನಿಯೆಂಟ್ ಫಾರ್ ಆಫ್ ರೋಡಿಂಗ್. ಅಗೇನ್ ಆಫ್ ರೋಡಿಂಗ್ಗೋಸ್ಕರ ಈ ಬೈಕ್ನ ತೊಗೊಳಕ್ಕೆ ಹೋಗಬೇಡಿ, ಬಟ್ ಹೇಳ್ತಾ ಇರೋದು ನೀವು ಟೂರಿಂಗ್ ಮಾಡಬೇಕಾದ್ರೆ ಆನ್ ದ ವೇ ಆಫ್ ರೋಡಿಂಗ್ ಮಾಡೋ ಪ್ಲಾನ್ ಇದೆ ಅಂದರೆ ದಿಸ್ ವುಡ್ ಬಿ ದ ಬೆಸ್ಟ್ ಬೈಕು CB350 RS. ಸೊ ಎನಿವೇ, ಇವಾಗ ಕನ್ಕ್ಲೂಷನ್ ಬರೋಣ. ವಿಚ್ ಬೈಕ್ ಶುಡ್ ಯು ಬೈ, ಆರ್ ಯಾವ ಪರ್ಪಸ್ ಮೇಲೆ ಈ ಬೈಕ್ನ ಬೈ ಮಾಡಬೇಕು? ಐ ಥಿಂಕ್ ನಿಮ್ಗೆ ಆಲ್ರೆಡಿ ಐಡಿಯಾ ಗೊತ್ತಾಗಿರುತ್ತೆ, ಬಟ್ ಎನಿವೇ ಕನ್ಕ್ಲೂಡ್ ಮಾಡ್ತೀನಿ ನಾನು. ಫಸ್ಟ್ಲಿ ನನ್ನ ಒಪಿನಿಯನ್ ಕೇಳೋದಾದರೆ, ವಿಚ್ ಬೈಕ್ ಐ ವುಡ್ ಬೈ ಅಮಂಗ್ ದೀಸ್ 3 ಬೈಕ್. ಟು ಬಿ ವೆರಿ ಆನೆಸ್ಟ್, ನನಗೆ 3 ಬೈಕು ಚೆನ್ನಾಗೇ ಇದೆ, ನಥಿಂಗ್ ಹೇಟ್ ಫಾರ್ ಎನಿ ಅದರ್ ಬೈಕು. ದ Honda CB350 ನನ್ನ ಪ್ರಕಾರ ಲುಕ್ಸ್ ಅ ವೆರಿ ಅಥೆಂಟಿಕ್ ಬೈಕು. ಒಂಥರ ಐ ಮೀನ್ ನಾಟ್ ಇನ್ ದ ಸೆನ್ಸ್ ಬೇಸಿಕಲಿ ಕಾಪಿ ಪೇಸ್ಟ್ ಇದೆ ಕ್ಲಾಸಿಕ್ 350ದು, ಬಟ್ ನನಗೆ ಅಥೆಂಟಿಕ್ ಕ್ಲಾಸಿಕ್ ಬೈಕ್ ಥರ ಫೀಲ್ ಇದೆ, ಲುಕ್ಕು ಚೆನ್ನಾಗಿದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ದ ಫೀಲ್ ಆಫ್ ದ ಬೈಕ್ ಈ ಬೈಕಲ್ಲಿ ಇಷ್ಟ ಆಯಿತು. ಬಟ್ ಆ್ಯಕ್ಚುಲಿ ಐ ವಿಲ್ ಗೋ ಫಾರ್ ದ CB350 RS. ಒಂದು ರೀಸನ್ ಬಂದು ಇದು ಹಾಂಡಾದು ಅಥೆಂಟಿಕ್ ಬೈಕ್ ಅಂತ ಫೀಲ್ ಆಗುತ್ತೆ, ಇಟ್ ಡಸಂಟ್ ಫೀಲ್ ಲೈಕ್ ಅ ಕಾಪಿ ಪೇಸ್ಟ್ ಬೈಕು. ಎರಡನೇದು ಬಂದು ಇದರಲ್ಲಿ ಈ ರೀಸೆಂಟ್ಲಿ ಲಾಂಚ್ ಆಗಿರೋ ಕಲರ್ಸ್ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ದ ಥರ್ಡ್ ರೀಸನ್ ಬಂದು ಐ ವುಡ್ ಸೇ ಈ ಬೈಕು ಐ ಫೀಲ್ ಈಸ್ ಮೋರ್ ವರ್ಸಟೈಲ್. ಸೊ ನಾನೇ ಹೇಳಿದೆ ನೋಡಿ, ಸಿಟಿಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಆಫ್ ರೋಡಲ್ಲೂ ಚೆನ್ನಾಗಿ ಮಾಡುತ್ತೆ, ಟೂರಿಂಗಲ್ಲಿ ಇಟ್ ಮೈಟ್ ನಾಟ್ ಪರ್ಫಾರ್ಮ್ ಲೈಕ್ ಅ ಹೈನೆಸ್ಸು, ಬಟ್ ಸ್ಟಿಲ್ ನನ್ನ ಪ್ರಕಾರ ಮೋರ್ ದೆನ್ ಇನಫ್ ಅಂತ ನಂಗೆ ಅನಿಸ್ತು. ಸೊ ನಂದು ಯೂಸ್ ಕೇಸ್ ಎಸ್ಪೆಷಲಿ ನಾನು 250 to 300 ಕಿಲೋಮೀಟರ್ಸ್ ರೆಗ್ಯುಲರ್ ಹೋಗ್ತೀನಿ. ಸೊ ನಾನಾಗಿದ್ದರೆ ಐ ವುಡ್ ಹವ್ ಗಾಟ್ ದ CB350 RS. ನನಗೆ ಮೋರ್ ಈ ಗಾಡಿ ಸ್ವಲ್ಪ ಜಾಸ್ತಿ ಸೂಟೇಬಲ್ ಅಂತ ಅನಿಸುತ್ತೆ ಫಾರ್ ಮೈ ರಿಕ್ವೈರ್ಮೆಂಟ್ಸು. ಸೊ ಬಟ್ ನೀವು ಯಾವ್ದು ತೊಗೋಬೇಕು ಅಂತ ಕೇಳಿದ್ರೆ, ಅಗೇನ್ RS ಬಗ್ಗೆ ಮೊದಲೇ ಹೇಳ್ದಂಗೆ, ಇಫ್ ಯು ಆರ್ ಲುಕಿಂಗ್ ಫಾರ್ ಅ ವರ್ಸಟೈಲ್ ಬೈಕು, ನಿಮಗೆ ಸ್ವಲ್ಪ ಆಫ್ ರೋಡಿಂಗ್ ಮಾಡೋನು ಆಸೆ ಇರುತ್ತೆ, ಆ್ಯಂಡ್ ಸ್ವಲ್ಪ ನೀವು ಜಾಸ್ತಿ ಸಿಟಿಯಲ್ಲಿ ಓಡಾಡ್ತೀರಾ, ಆ್ಯಂಡ್ ಟೂರಿಂಗು ಮಾಡಬೇಕು, ಆ್ಯಂಡ್ ಯು ಲೈಕ್ ಅ ಸ್ಪೋರ್ಟಿ ಲುಕ್, ನಿಮಗೆ ಸ್ಪೋರ್ಟಿ ಲುಕ್ ಇರೋಂಥ ಬೈಕ್ ಸ್ವಲ್ಪ ಬೇಕು, ರೆಟ್ರೋದಲ್ಲೂ ನಿಮಗೆ ಸ್ಲೈಟ್ಲಿ ಸ್ಪೋರ್ಟಿ ಫೀಲ್ ಬೇಕು ಅಂದರೆ ಐ ಥಿಂಕ್ ದ RS ಇಸ್ ಅ ಬೆಟರ್ ಆಪ್ಷನ್ನು. ಹೈನೆಸ್ದು ಒಂದೇ ರೀಸನ್ ನೀವು ಬೈ ಮಾಡೋಕ್ಕೆ ಇರೋದು ಈಸ್ ನೀವು ಒಂದು ರೆಟ್ರೋ ಬೈಕ್ ಬೇಕು ಇನ್ CB350, ಬಟ್ ಆಲ್ಸೋ ನೀವು ಜಾಸ್ತಿ ಟೂರಿಂಗ್ ಮಾಡ್ತೀರಾ ವಿತ್ ದಟ್ ಬೈಕು. ಸೊ ಅದನ್ನು ಕನ್ಸಿಡರ್ ಮಾಡ್ತೀರಾ ಅಂದರೆ you can go with the CB350 Highness. And CB350 you can buy if you want proper retro classic bike. ಐ ನೋ ಕಾಪಿ ಪೇಸ್ಟ್ ಅಂತ ಒಂದು ಕರೀತಾರೆ, ಅದನ್ನು ನೀವು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರಬೇಕಷ್ಟೇ. ಬಟ್ ನನ್ನ ಪ್ರಕಾರ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಒಂದು 2-3 ಸಲ ಹೇಳ್ತಾರೆ, ಆಮೇಲೆ ಯು ಡೋಂಟ್ ನೀಡ್ ಟು ಕೇರ್ ಅಬೌಟ್ ಇಟ್. ಸೊ ದಟ್ ಯು ಕ್ಯಾನ್ ಇಗ್ನೋರು. ಸೊ ದಟ್ ಈಸ್ ದ ಓನ್ಲಿ ಥಿಂಗು. ಬಟ್ ನನ್ನ ಪ್ರಕಾರ ಲುಕ್ ವೈಸು ಫೀಲ್ ವೈಸ್ ನಿಮಗೆ ಪ್ರಾಪರ್ ಕ್ಲಾಸಿಕ್ ಬೈಕ್ ಇದೆ. ಆ್ಯಂಡ್ ಆಲ್ಸೋ ನೀವು ಫ್ಯಾಮಿಲಿ ಮ್ಯಾನ್ ಆಗಿದ್ದರೆ ದಟ್ ವುಡ್ ಬಿ ಅ ಬೆಟರ್ ಕನ್ಸಿಡ್ರೇಷನ್ ನನ್ನ ಪ್ರಕಾರ ಟು ಗೋ ಫಾರ್ ದ Honda CB350. ಈ ಮೂರು ನೀವು ಬೈಕ್ಸ್ ನೋಡೋದಾದರೆ, ದ ಒನ್ ಥಿಂಗ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ಈಸ್ ದ ಹೈನೆಸ್ ಇದೆ ನೋಡಿ, ಇದ್ರದ್ದು ಶೆಲ್ಫ್ ಲೈಫು ನನಗೆ ಯಾಕೋ ಜಾಸ್ತಿ ದಿನ ಇರಲ್ಲ ಅಂತ ಅನಿಸುತ್ತೆ. ಐನೋ ಅದಕ್ಕೋಸ್ಕರ ನೀವು ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ. ದ ರೀಸನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಸ್ ಐ ಟೋಲ್ಡು, ದ ಓನ್ಲಿ ರೀಸನ್ ಟು ಬೈ ದಿಸ್ ಬೈಕ್ ಈಸ್ ಫಾರ್ ದ ಟೂರಿಂಗ್. ಬಟ್ ಆ ಟೈಮಲ್ಲಿ ಇಟ್ ವಾಸ್ ಓಕೆ, 2022 or 2023 ವೆನ್ ಇಟ್ ವಾಸ್ ಲಾಂಚ್ಡು. ಸೊ ಆ ಟೈಮಲ್ಲಿ ಪೀಪಲ್ ಹ್ಯಾಡ್ ಲೆಸ್ ಆಪ್ಷನ್ಸು, ಓಕೆನಾ. ಅವಾಗ ಹಿಮಾಲಯನ್ ಇತ್ತು ಅವಾಗ್ಲೂ, ಬಟ್ ಅದು ಸ್ಪೋಕ್ ವೀಲ್ ಇತ್ತು, ಆ್ಯಂಡ್ ಅದ್ರ ಇಂಜಿನ್ ಇನ್ನೂ ಅಪ್ಡೇಟ್ ಆಗಿರಲಿಲ್ಲ, ಇಶ್ಯೂಸ್ ಎಲ್ಲ ಬರ್ತಾಯಿದ್ದು. ಬಟ್ ಇವಾಗಿರೋ ಹಿಮಾಲಯನ್ ಕಂಪ್ಲೀಟ್ಲಿ ಡಿಫ್ರೆಂಟು. ಆ್ಯಂಡ್ ಹಿಮಾಲಯನ್ ಬಿಟ್ಟಾಗಿ ಇವಾಗ ಇನ್ನೂ ನಿಮಗೆ ಅಡ್ವೆಂಚರ್ 390 ಇದೆ, 3 ವರ್ಷನ್ ಬೇರೆ ಇದೆ, ಅಡ್ವೆಂಚರ್ 250 ಬೇರೆ ಇದೆ, ಸ್ಕ್ರಾಮ್ಲರ್ 400X ಇದೆ, ಈವನ್ ಸ್ಪೀಡ್ 400 ತುಂಬ ಜನ ಯೂಸ್ ಮಾಡ್ತಾರೆ, ಮ್ಯಾವ್ರಿಕ್ ಇದೆ, ನಿಮಗೆ ಸ್ಕ್ರಾಮ್ 440 ಇದೆ, ಆ್ಯಂಡ್ ಇನ್ನೂ ಗಾಡಿಗಳು ಇನ್ನೂ ಬರೋದಿದೆ, ನಿಮಗೆ ಇನ್ನೂ TVS ಅವ್ರದ್ದು RTX 300 ಬರೋದಿದೆ. ಸೊ ಅಷ್ಟೊಂದು ವೆಹಿಕಲ್ಸ್ ಇದೆ ಟೂರಿಂಗ್ಗೋಸ್ಕರ. ಸೊ ನಿಮಗೆ ಬರೀ ಟೂರಿಂಗ್ ಮಾಡಬೇಕು ಅಂತ ಗಾಡಿ ತೊಗೋಬೇಕಂದ್ರೆ ಆಪ್ಷನ್ಸ್ ತುಂಬ ಇದೆ, ರೆಟ್ರೋ ಗಾಡಿಯಲ್ಲೂ ಟೂರಿಂಗ್ ಮಾಡಬೇಕಂದ್ರೂ ಆಪ್ಷನ್ಸ್ ತುಂಬ ಇದೆ. ಆ್ಯಂಡ್ ಆಲ್ಸೋ ಹಾಂಡಾದವರು ನಾವು ದೇ ಆರ್ ಪ್ಲಾನಿಂಗ್ ಟು ಲಾಂಚ್ ಆ್ಯನ್ ಅಡ್ವೆಂಚರ್ ವರ್ಷನ್ ಆಫ್ ಆ್ಯಂಡ್ ಸ್ಕ್ರಾಮ್ಲರ್ ವರ್ಷನ್ ಆಫ್ ದ CB350 ಅಂತ ಕೇಳ್ಪಟ್ಟಿದ್ದೀನಿ. ಸೊ ಆ ಥರ ಇರಬೇಕಾದ್ರೆ ಇದು ಹೈನೆಸ್ದು ಇಟ್ ಈಸ್ ನೈದರ್ ಅ ಸ್ಪೋರ್ಟಿ ಬೈಕು, ಇಟ್ ಈಸ್ ನಾರ್ ಅ ಕ್ಲಾಸಿಕ್ ಬೈಕು. ಸೊ ಸ್ವಲ್ಪ ನನಗೆ ಅದರದ್ದು ಟೈಮು ಎಂಡ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಎನಿವೇ, ಬಟ್ ಸ್ಟಿಲ್ ನಿಮಗೆ ಆ ಗಾಡಿ ಇಷ್ಟ ಇದೆ ತೊಗೊಳ್ಳಿ, ಚೆನ್ನಾಗಿದೆ ಬೈಕ್, ಸೂಪರ್ ಆಗಿದೆ. ಆ್ಯಂಡ್ ವರಿ ಮಾಡಬೇಡಿ, ಇನ್ ಕೇಸ್ ಈ ಗಾಡಿ ಡಿಸ್ಕಂಟಿನ್ಯೂ ಆದರೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ 3 ಗಾಡಿಗಳದ್ದು ಪಾರ್ಟ್ಸು ಶೇರ್ ಆಗಿರುತ್ತೆ, ಏನು ಡಿಫ್ರೆಂಟ್ ಇಲ್ಲ 3 ಗಾಡಿ. ಸೊ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇಫ್ ಯು ವಾಂಟ್ ದಿಸ್ ಹೈನೆಸ್ ವೆಹಿಕಲ್ಲು ಬಿಕಾಸ್ ನಿಮಗೆ ಟೂರಿಂಗ್ ಇಷ್ಟ ಇದೆ, ಗೋ ಹೆಡ್ ಆ್ಯಂಡ್ ಬೈ ಇಟ್ಟು. ನನ್ನ ಪ್ರಕಾರ ತುಂಬಾ ಒಳ್ಳೆ ವೆಹಿಕಲ್ಲು, ಆ ಟೈಮಲ್ಲಿ ತುಂಬ ಪಾಪ್ಯುಲರ್ ಆಗಿತ್ತು ಟೂರಿಂಗಲ್ಲಿ. ನೀವು ನಾನು ಹೇಳಿದ್ದೆ ನೋಡಿ ಕಂಪ್ಯಾರಿಸನ್ನು, ಮೀಟಿಯೋರ್ ಮತ್ತು ಹೈನೆಸ್ಸು ತುಂಬ ಚೆನ್ನಾಗಿ ಹೈನೆಸ್ಸೇ ಬೆಟರ್ ಅಂತ ಫೀಲ್ ಆಗ್ತಾಯಿತ್ತು. ಸೊ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಬೈ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ದಿಸ್ ಈಸ್ ಮೈ ಒಪಿನಿಯನ್ನು. ಸೊ ಡೆಫಿನೆಟ್ಲಿ ನಿಮ್ಮದೇನು ಒಪಿನಿಯನ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.